ನಮಸ್ಕಾರ. ಅವಲೋಕನ. ನಾನು ಶೀಲಾ ಭಟ್. ನಾನು ಒಂದು ದಿವಸ ಕೇಳ್ಕೊಂಡೆ ನನ್ನನ್ನೇ, ನಾನು ಯಾಕೆ ಇನ್ನೂ ಬಡವಳಾಗಿದ್ದೀನಿ ಅಂತ. ನಾನು ಅಂದ್ಕೊಳ್ತಾ ಇದ್ದೆ, ನನ್ನ ಬಡತನಕ್ಕೆ ಪರಿಸ್ಥಿತಿ ಕಾರಣ, ಸಮಾಜ ಕಾರಣ, ಹೊರ ಜಗತ್ತು ಕಾರಣ, ಅವಕಾಶಗಳು ಸಿಗದೆ ಹೋಗಿದ್ದು ಕಾರಣ. ಈ ರೀತಿ ಹೊರಗಡೆಯ ಜಗತ್ತಿನಲ್ಲಿ ನನ್ನ ಬಡತನದ ಕಾರಣವನ್ನು ಹುಡುಕ್ತಾ ಹೋಗ್ತಾ ಇದ್ದೆ. ಆದರೆ ನನ್ನ ಮನಸ್ಸು ನನಗೆ ಹೇಳ್ತು, ನನ್ನ ಬಡತನಕ್ಕೆ ಯಾವುದು ಕಾರಣ? ನನ್ನ ಹೊರಗಡೆ ಇದೆಯಾ ಆ ಕಾರಣ, ಅಥವಾ ನನ್ನೊಳಗಡೆನೇ ಇದೆಯಾ? ಅಲ್ಲಿಂದ ನನ್ನ ಅವಲೋಕನ ಆರಂಭ ಆಯಿತು. ಹಣ ಬಂದಾಗ ನಾನು ಅದನ್ನು ಗೌರವಿಸೋದನ್ನು ಕಲ್ತ್ಕೊಳ್ಳಿಲ್ಲ, ಅದನ್ನು ಉಳಿಸೋದನ್ನು ಕಲ್ತ್ಕೊಳ್ಳಿಲ್ಲ. ಒಳ್ಳೆಯ ಬಟ್ಟೆ ಬೇಕು ಅನ್ನಿಸ್ತು, ಒಳ್ಳೆಯ ಮೊಬೈಲ್ ಬೇಕು ಅನ್ನಿಸ್ತು. ನಾನು ಎಲ್ಲರಂತೆ ಚೆನ್ನಾಗಿ ಕಾಣಿಸ್ಕೋಬೇಕು, ಚೆನ್ನಾಗಿರಬೇಕು ಅಂತ ಅನ್ನಿಸ್ತು. ಚೆನ್ನಾಗಿ ಖರ್ಚು ಮಾಡೋದನ್ನು ಕಲ್ತ್ಕೊಂಡೆ. ಆದರೆ ಆ ಹಣವನ್ನು ಉಳಿಸೋದನ್ನಾಗಲಿ, ಸೈಲೆಂಟಾಗಿ ಸದ್ದಿಲ್ಲದೆ ಅದನ್ನು ಬೆಳೆಸೋದನ್ನಾಗಲಿ ನಾನು ಕಲ್ತ್ಕೊಳ್ಳೇ ಇಲ್ಲ, ಅರ್ಥಕೊಳ್ಳೇ ಇಲ್ಲ. ಹಣವನ್ನು ಗಳಿಸೋದಕ್ಕಿಂತ ಉಳಿಸೋದು ದೊಡ್ಡ ಕಲೆ. ನಾನು ಅದನ್ನು ತುಂಬ ತಡವಾಗಿ ಅರ್ಥ ಮಾಡಿಕೊಂಡೆ. ಬಡತನ ಅಂತಂದರೆ ಇವತ್ತಿನ ಹಣದ ಕೊರತೆ ಮಾತ್ರ ಅಲ್ಲ, ಅದು ಮುಂದಿನ ದಿನಗಳಿಗಾಗಿ, ಕಷ್ಟ ಕಾಲಕ್ಕಾಗಿ ನಮ್ಮನ್ನು ನಾವು ಆರ್ಥಿಕವಾಗಿ ಸಿದ್ಧತೆ ಮಾಡಿಕೊಂಡಿರುವುದು ಕೂಡ. ಆ ಆರ್ಥಿಕ ಸಿದ್ಧತೆ ಇಲ್ಲ ಅಂದರೆ ಬಡತನದಿಂದ ಯಾವತ್ತೂ ಹೊರಗೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ತುಂಬ ಸರಿ ನಾನೇನು ಮಾಡ್ತಾ ಇದ್ದೆ ಅಂದರೆ, ಇವತ್ತಿನ ಸುಖ ನನಗೆ ಬೇಕು, ಇವತ್ತಿನ ಖುಷಿ ಬೇಕು, ಹಾಗಾಗಿ ನಾನು ಹೋಟೆಲ್ಗೆ ಹೋಗ್ತೀನಿ, ತಿಂತೀನಿ, ನನಗೆ ಬೇಕಾಗಿದ್ದೆಲ್ಲ ಪಡ್ಕೊಳ್ತೀನಿ. ಇಷ್ಟ ಬಂದ ಹಾಗೆ ಹಣವನ್ನು ಖರ್ಚು ಮಾಡಿಕೊಂಡು ಇವತ್ತಿನ ಸಂತೋಷ ನನ್ನದು. ಹಣ ಇದ್ದರೆ ಸಂತೋಷ, ಹಣ ಇಲ್ಲ ಅಂದರೆ ಬೇಸರ ಇಲ್ಲ. ಒಟ್ಟಿನಲ್ಲಿ ಈ ಕ್ಷಣಕ್ಕೆ ನಾನು ಸಂತೋಷವಾಗಿ ಖುಷಿಯಾಗಿರುವುದು ಮುಖ್ಯ ಅಂತ ಭಾವಿಸ್ತಾ ಹಣವನ್ನು ಉಳಿಸೋದ್ರ ಕಡೆ ನಾನು ಗಮನ ಕೊಡಲೇ ಇಲ್ಲ. ಇವತ್ತಿನ ಸುಖದ, ನೆಮ್ಮದಿಯ ಕಂಫರ್ಟ್ ಝೋನಲ್ಲಿ ನಾನು ನಾಳೆ ಬರಲಿರುವ ಬಹುದಾದ ಅಪಾಯಗಳಿಗೆ ಭದ್ರತೆಯನ್ನು ಮಾಡಿಕೊಳ್ಳಿಲ್ಲ. ಕ್ರಮೇಣ ಹೀಗೆ ಖರ್ಚು ಮಾಡ್ತಾ ಇವತ್ತಿನದನ್ನು ಇವತ್ತು ಅನುಭವಿಸ್ತಾ ಹೋಗೋದು ಅಭ್ಯಾಸ ಆಗಿಬಿಡ್ತು. ಹಾಗೆ ಇದೇ ಸಮಯದಲ್ಲಿ ಒಂದು ಸತ್ಯ ಕೂಡ ನನಗೆ ಅರ್ಥ ಆಯಿತು. ನಾನು ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಕೂತನೆ ಹೊರತಾಗಿ ಪರಿಹಾರದ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಜಗತ್ತಲ್ಲಿ ಯಾರು ಸಮಸ್ಯೆಗಳನ್ನು ಪರಿಹರಿಸೋದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಅವ್ರ ಬಳಿ ಹೆಚ್ಚು ಹಣ ಬರುತ್ತೆ. ಯಾರು ಸಮಸ್ಯೆಗಳನ್ನು ನಿವಾರಿಸುವ ಕೌಶಲ್ಯವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ, ಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗ್ತಾರೆ, ಅವರಿಗೆ ಅವಕಾಶಗಳನ್ನು ಹುಡುಕಿಕೊಂಡು ಬರ್ತಾ ಹೋಗುತ್ತೆ. ನಾನು ನನ್ನ ಸಾಮರ್ಥ್ಯವನ್ನಾಗಲಿ, ಸಮಸ್ಯೆಗಳನ್ನು ಬಗೆಹರಿಸುವ ಪರಿಹಾರಾತ್ಮಕವಾದ ಆಲೋಚನೆಯನ್ನಾಗಲಿ ಗಳಿಸ್ಕೊಳ್ಳಿಲ್ಲ. ಇದರಿಂದ ಅವಕಾಶಗಳು ಬರಲೇ ಇಲ್ಲ. ಬಂದ ಅವಕಾಶಗಳಿಗೆ ನಾನು ಸಿದ್ಧನಾಗಿರಲಿಲ್ಲ. ನನಗೊಂದು ಅವಕಾಶ ಸಿಕ್ಕುತ್ತೆ, ನನಗೂ ಒಂದು ದಿವಸ ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಕೊಳ್ಳುವ ದಿನ ಬರುತ್ತೆ ಅಂತ ದಿನ ಕಾಯ್ತಾ ಹೋಗ್ಬಿಟ್ನೆ ಹೊರತಾಗಿ ನನ್ನ ಸಾಮರ್ಥ್ಯವನ್ನು ಗಳಿಸೋದನ್ನಾಗಲಿ ಅಥವಾ ಗಳಿಸಿದ್ದನ್ನು ಉಪಯೋಗಿಸೋದಕ್ಕಾಗಲಿ ಮುಂದೆ ಒಂದು ಹೆಜ್ಜೆಯನ್ನು ಇಡಲೇ ಇಲ್ಲ. ಯಾವುದೋ ಹೆಜ್ಜೆ ನನ್ನೆಡೆಗೆ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಕಾಯೋದ್ರಲ್ಲೇ ಸಮಯವನ್ನು ವ್ಯರ್ಥ ಮಾಡಿಬಿಟ್ಟೆ. ಮತ್ತು ಇನ್ನೊಮ್ಮೆ ನನ್ನ ಮನಸ್ಸು ಪ್ರಶ್ನೆ ಮಾಡಿದಾಗ ಅಥವಾ ನಾನು ಪ್ರಶ್ನೆ ಮಾಡಿಕೊಳ್ಳದೆ ಹೋದ ಒಂದು ಸತ್ಯ ಇತ್ತು. ಅದು ನನ್ನ ಪರಿಸ್ಥಿತಿಯನ್ನು ನಾನು ದೂಷಿಸೋದು. ನಾನು ಸದಾ ನನ್ನ ಪರಿಸ್ಥಿತಿಯನ್ನು, ನನ್ನ ಸಂಬಂಧಿಕರನ್ನು, ನನ್ನ ಸುತ್ತಲೂ ಇರುವ ಯಾವುದೋ ರೀತಿಯ ವಿವಿಧ ಕಾರಣಗಳನ್ನು, ಒಂಥರ ಪಲಾಯನವಾದವನ್ನು ರೂಢಿಸ್ಕೊಳ್ತಾ ಬಂದೆ. ಆದರೆ ಒಂದು ದಿನ ನಾನು ನನ್ನನ್ನು ಪ್ರಶ್ನಿಸಿಕೊಳ್ಳೋದಕ್ಕೆ ಶುರು ಮಾಡಿದಾಗ
ಮುನ್ನೆಲೆಗೆ ಬಂದಿದ್ದು ನಾನು ನನ್ನ ಸಂಪೂರ್ಣ ಶಕ್ತಿಯನ್ನು ಯಾವತ್ತಾದ್ರೂ ಹೊರಗಾಕಿದ್ನ? ಯಾವತ್ತಾದರೂ ನಾನು ಸಂಪೂರ್ಣ ಶಕ್ತಿಯಿಂದ ನನ್ನೊಳಗಡೆಯ ಆಂತರ್ಯದ ಶಕ್ತಿಯಿಂದ ನಾನು ಈ ಒಂದು ಹಣ ಗಳಿಕೆಗೆ ಎಳೆದಿದ್ನ? ಹಣವನ್ನು ಗಳಿಸೋದಕ್ಕಾಗಲಿ ಉಳಿಸೋದಕ್ಕಾಗಲಿ ಅಥವಾ ಅವಕಾಶಗಳನ್ನ ಪಡೆಯೋದಕ್ಕಾಗಲಿ ಪಡೆದ ಅವಕಾಶಗಳನ್ನು ಉಳಿಸ್ಕೊಳ್ಳೋದಕ್ಕಾಗಲಿ ಪ್ರಯತ್ನಿಸಿದ್ನ? ಇಲ್ಲ, ನಾನು ಹಾಗೆ ಮಾಡಲಿಲ್ಲ. ಆದ್ದರಿಂದ ಹೆಚ್ಚಿನ ಹಣವನ್ನು ಗಳಿಸುವ ಸಾಧ್ಯತೆಯನ್ನೇ ನಾನು ಪಡೀಲಿಲ್ಲ. ಹೀಗೆ ಈ ಪ್ರಶ್ನೆಗಳಲ್ಲಿ ಒಂದು ನಿಶಬ್ದ ಮೌನ ನನ್ನನ್ನು ಆವರಿಸಿತು. ಈ ಮೌನ ಹಲವು ಸತ್ಯಗಳನ್ನು ಗೋಚರಿಸಿತು. ಇದಕ್ಕೆಲ್ಲ ಎಲ್ಲಿ ಇದೆ ಮೂಲ ಬೇರು ಅಂತ ನೋಡಿದಾಗ ಬಾಲ್ಯ. ಸಾಮಾನ್ಯವಾಗಿ ನಾವೆಲ್ಲ ಬಾಲ್ಯದಲ್ಲಿ ಕೇಳ್ತೀವಿ, ಹಣ ಇದ್ದವರು ಕೆಟ್ಟವರು, ಹಣ ಅಹಂಕಾರ ತರಿಸ್ಬಿಡುತ್ತೆ, ಹಾಗೆ ಹಣ ಮಾಡುವುದಿದೆಯಲ್ಲ ಅದು ಒಳ್ಳೆಯದಲ್ಲ, ಸಾಮಾನ್ಯವಾಗಿ ಹಣ ಇದ್ದವರು ಒಳ್ಳೆ ಮಾರ್ಗದಲ್ಲಿ ಹಣ ಮಾಡೋದಿಲ್ಲ. ಹೀಗೆ ಹೇಳ್ತಾ ಹೇಳ್ತಾ ಹಣ ಉಳ್ಳವರಿಗೆ ಹೆಚ್ಚು ಗೌರವ, ಪ್ರೀತಿ, ವಿಶ್ವಾಸ, ಅವರ ಮಾತುಗಳಿಗೆ ಹೆಚ್ಚು ಬಲ ಬರ್ತಾ ಹೋಗೋದನ್ನು ನೋಡಿದಾಗ ಗೊಂದಲ ಆಗ್ಬಿಡ್ತು. ವ್ಯವಸ್ಥೆಯ ಬಗ್ಗೆ ಒಂದು ತಿರಸ್ಕಾರ ಬಂದ್ಬಿಡ್ತು. ವ್ಯವಸ್ಥೆಯ ಬಗ್ಗೆ ಒಂದು ಪ್ರಶ್ನೆ ಬಂದ್ಬಿಡ್ತು. ಅದೇ ಥರ ವ್ಯವಸ್ಥೆಯ ಬಗ್ಗೆ ಒಂದು ಪ್ರತಿಭಟನೆ ಬಂದ್ಬಿಡ್ತು. ಈ ಪ್ರತಿಭಟನೆ ಹೊರಗಡೆ ಆಗಬೇಕಾಗಿತ್ತು, ಆದರೆ ನಾನು ಒಳಗೊಳಗೆ ನನ್ನೊಳಗೆ ನಾನು ಪ್ರತಿಭಟನೆ ಮಾಡಿಬಿಟ್ಟೆ. ಇದು ಕೂಡ ಹಣವನ್ನು ತಿರಸ್ಕಾರ ಮಾಡೋದಕ್ಕೆ, ಹಣವನ್ನು ಉಳಿಸದೆ ಹೋಗೋದಕ್ಕೆ, ಹಣವನ್ನು ಗಳಿಸುವ ಬಗ್ಗೆ ಯೋಚನೆ ಮಾಡೋದಕ್ಕೆ ತಡೆಯನ್ನು ಕೊಟ್ಬಿಡ್ತು. ಹಣವನ್ನು ಈ ರೀತಿ ಗೊಂದಲಮಯವಾಗಿ ನೋಡುವುದಕ್ಕೆ ನಾವು ಬಾಲ್ಯದಲ್ಲೇ ಕಲಿತುಬಿಟ್ಟಿರ್ತೇವೆ. ಹೀಗೆ ಕಲಿತಾ ಕಲಿತಾ ಒಳಗಡೆ ಒಂದು ಅಜ್ಞಾತವಾದ ಭಯ ಶುರುವಾಗ್ಬಿಡುತ್ತೆ. ಈ ಭಯದಿಂದಾಗಿ ಹಣದಿಂದ ದೂರ ಓಡಿ ಹೋಗುವ ಮನಸ್ಸು ರೂಪುಗೊಳ್ತಾ ಹೋಗುತ್ತೆ. ನಾನು ಬಡವನಾಗಿದ್ದೀನಿ ಅಂದರೆ ಜಗತ್ತಾಗಲಿ ಪರಿಸ್ಥಿತಿಯಾಗಲಿ ಜನರಾಗಲಿ ನನ್ನನ್ನು ಬಡವನನ್ನಾಗಿ ಮಾಡಿಲ್ಲ. ಬಡವನನ್ನಾಗಿ ಮಾಡಿದ್ದು ನನ್ನ ಅರಿವಿಲ್ಲದ ಕೆಲವು ನಿರ್ಧಾರಗಳು ನನ್ನನ್ನು ಇಲ್ಲಿ ನಿಲ್ಲಿಸಿವೆ, ಈ ಹಂತಕ್ಕೆ ನಿಲ್ಲಿಸಿವೆ. ಆದರೆ ಈ ಅರಿವಿನಲ್ಲಿ ಒಂದು ಆಸೆ ಇದೆ. ಏನು ಗೊತ್ತಾ? ಈ ಕೆಲವು ನಿರ್ಧಾರಗಳೇ, ನನ್ನ ಅರಿವಿಲ್ಲದ ಈ ನಿರ್ಧಾರಗಳು ನನ್ನನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಿದರೆ, ಇವತ್ತು ನಾನು ಮಾಡಿಕೊಂಡಿರುವಂತಹ ಈ ಅವಲೋಕನ, ನನ್ನೊಳಗೆ ಮೂಡಿಸಿದ ಅರಿವು ಮುಂದೊಂದು ದಿನ ನನ್ನನ್ನು ಮುಂದೆ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಬಡತನದಿಂದ ಹೊರಗೆ ಬರೋದು ತುಂಬ ಸಾರಿ ಹಣದಿಂದ ಆರಂಭ ಆಗೋದಿಲ್ಲ, ಅದು ಅರಿವಿನಿಂದ ಆರಂಭ ಆಗುತ್ತೆ. ನಾವು ನಮ್ಮ ಜೀವನವನ್ನು ಒಮ್ಮೆ ನಿಜವಾಗಿ ನೋಡೋದಕ್ಕೆ ಆರಂಭಿಸಿದರೆ ನಮ್ಮೊಳಗಿನ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರಗಳು ಕಾಣಿಸ್ತವೆ. ಅದೇ ಅವಲೋಕನದ ನಿಜವಾದ ಶಕ್ತಿ. ಈ ಮಾತು ನಿಮ್ಮಲ್ಲಿ ಸ್ವಲ್ಪ ಸ್ಪಷ್ಟತೆ, ಅರಿವು ಮೂಡಿಸಿದರೆ ಮುಂದಿನ ವಿಡಿಯೋದಲ್ಲೂ ಜೊತೆಯಾಗಿರಿ. ಸಿಗ್ತೀನಿ. ನಮಸ್ಕಾರ.